ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಸ್ಸು ಶುದ್ಧ, ಆತನ ಭಾವ ಶುದ್ಧ. ಆತನ ಮನೆ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಾವೆಲ್ಲ ನಮ್ಮ ಭಾರತೀಯ ಪರಂಪರೆಯಲ್ಲಿ ಗುರುಗಳಿಗೆ ಮಹತ್ವವಾದ ಸ್ಥಾನಮಾನ ಕೊಟ್ಟಿದ್ದೇವೆ. ಆದ್ರೆ ಈ ಬಸವಣ್ಣನವರ ಪ್ರಕಾರ ಯಾರು ಗುರು, ಎಲ್ಲಿ ಗುರು ಇದ್ದಾನೆ, ಎಲ್ಲಿ ಯಾರಿಂದ ಗುರು ಪಾವನ ಆಗ್ತಾನೆ ಅಂತ ಹೇಳಿ ಬರೆದ್ರೆ ಅದು ರೈತರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಕೃಷಿ ಕೃತ್ಯ ಕಾಯಕ ಯಾರು ಮಾಡ್ತಾರೆ? ರೈತಾಪಿ ವರ್ಗದವರು ಮಾಡ್ತಾರೆ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಸ್ಸು ಶುದ್ಧ, ಆತನ ಭಾವ ಶುದ್ಧ. ಆತನ ಮನೆ ಹೊಕ್ಕು ಲಿಂಗಾರ್ಚನೆ ಮಾಡಿದ ದೇವ ಅಂತ ಹೇಳಿ ನೀವೆಲ್ಲ ಯೋಚನೆ ಮಾಡಿ. ಒಬ್ಬ ರೈತ ಒಬ್ಬ ಹೊಲನ ಹುಳ್ಳು ಹುಟ್ಟು ಬಿತ್ತು ಎಲ್ಲವನ್ನು ಬೆಳೆ ತೆಗೆಯೋವರೆಗೂ ಸಹ ಅವನ ಶ್ರಮ ತನ್ನ ಬೆಳೆ ಮೇಲಿರುತ್ತೆ. ನಾನು ಇವತ್ತು ಭೂಮಿಗೆ ಎಷ್ಟು ಬೀಜ ನಾನು ಬಿತ್ತಾ ಇದ್ದೀನಿ ಅಂದ್ರೆ ಮುಂದೆ ನಾನು ಎಷ್ಟು ಫಲ ತೆಗಿಬೇಕು ಅನ್ನೋ ನಿರೀಕ್ಷೆಯಲ್ಲಿ ಅವನು ಜೀವನ ಮಾಡ್ತಿರ್ತಾನೆ. ಯಾರ ಮನೆಯೂ ಸಹ ಹಾಳು ಮಾಡಬೇಕು ಅಂತ ಅವನ ಮನಸ್ಸಿಗೆ ಭಾವನೆಯಲ್ಲಿ ಬರಲ್ಲ. ಎಲ್ಲಿ ಯಾರಿಗೆ ಮೋಸ ಮಾಡಬೇಕು ಅನ್ನೋದು ಸಹ ರೈತನ ಮನಸ್ಸಿಗೆ ಬರಲ್ಲ. ಅದಕ್ಕೆ ಆ ರೈತನ ಮನಸ್ಸು ಯಾವತ್ತು ಯಾರ ಮನಸ್ಸು ಪರಿಶುದ್ಧವಾಗಿರ್ತದೆ ಅಂತಂದ್ರೆ ಅದು ರೈತಾಪಿ ವರ್ಗದವರ ರೈತರ ಮನಸ್ಸು ಶುದ್ಧವಾಗಿರ್ತದೆ ಅಂತ ಹೇಳಿ ಬಸವಣ್ಣರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಿಜಕ್ಕೂ ನನಗೆ ಹೆಮ್ಮೆ ಅನಿಸ್ತದೆ. ಇವತ್ತು ನಮ್ಮ ಬೇಬಿ ಬೆಟ್ಟದ ಒಂದು ದನಗಳ ಸುಮಾರು ಬನ್ನೂರಿಂದ ಕಡಿಮೆ ಅಂದ್ರೂ ಒಂದು 50 ಜೊತೆ ಎತ್ತು ಬರ್ತವೆ ನಮ್ಮ ಬೇಬಿ ಬೆಟ್ಟದ ಜಾತ್ರೆಗೆ. ದಿನೇ ಜಾಸ್ತಿ ಆಗಿ ರಾಹುಲ್ ಅವ್ರ ಗೌಡ ಅವರವರ ಒಂದು ದನಗಳ ಗೊಂತಿಗೆ ನಾನು ಭೇಟಿ ಕೊಟ್ಟಿದ್ದೆ. ದನಗಳನ್ನ ನೋಡಿ ಬುದ್ಧಿ ಅವತ್ತು ರಾಹುಲ್ ಗೌಡರು ಹೇಳಿದ್ರು, ಬುದ್ಧಿ ಈ ಸರಿ ಈ ಬಾರಿನೂ ಸಹ ನಮ್ಮ ಬನ್ನೂರಮ್ಮನ ಜಾತ್ರೆ ಮಾಡ್ತೀವಿ, ಅಲ್ಲೂ ಸಹ ದನಗಳ ಜಾತ್ರೆ ಮಾಡ್ತೀವಿ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ದಿವಸ ನಾವು ಬರಲೇಬೇಕು ಅಂತ ಹೇಳಿದ್ರು. ಆದ್ರೆ ನಾನು ಕಾರ್ಯಕ್ರಮದ ಒತ್ತಡ ಜಾಸ್ತಿ ಆಗಿತ್ತು, ನಾನು ಸ್ವಲ್ಪ ಯೋಚನೆ ಮಾಡಬೇಕಪ್ಪ ಅಂತ ಹೇಳಿದ್ದೆ. ಆದ್ರೆ ಇನ್ನು ಕೆಲವೇ ದಿವಸ 26ನೇ ತಾರೀಕಿಂದ ನಮ್ಮ ಬೇಬಿ ಬೆಟ್ಟದ ದನಗಳ ಜಾತ್ರೆ ಪ್ರಾರಂಭ ಆಗ್ತದೆ. ದಯಮಾಡಿ ನೀವೆಲ್ಲ ರೈತರು ಏನಿದ್ದೀರಿ, ಹಳ್ಳಿಕಾರು ಹಸುಗಳು ನೀವು ಮನೆಯಲ್ಲಿ ಸಾಕಿದ್ದೀರಿ, ಅವೇ ನೀವು ದೇವರು ಅಂತ ಭಾವಿಸ್ಕೊಂಡಿದ್ದೀರಿ. ಹಿಂದೆ ಎಲ್ಲ ಯಾವ ರೀತಿ ನಡ್ಕೊಂಡ್ಬಂದಿತ್ತೋ ಈ ಸರಿ ಹಾಲಲ್ಲಿಗೆ 5 ಕೊಟ್ಕೊಂಡ್ಬಂದಿದ್ದೋ ಈ ಸರಿ 10 ಪ್ರೈಸ್ ಜಾಸ್ತಿ ಮಾಡಬೇಕು ಅಂತೇಳಿ ದರ್ಶನ್ ಪುಟ್ಟಣೆ ಶಾಸಕರ ಗಮನಕ್ಕೆ ತಂದಾಗ ಮೊನ್ನೆ ಸಭೆಯಲ್ಲಿ ಆಯ್ಕೆಯಾಗಿ ಎಲ್ಲ ಹಸುಗಳಿಗೂ ಸಹ ಹಾಲಲ್ಲಿಗೆ ಮತ್ತೆ ಕೊನೆಯಲ್ಲಿಗೆ 10 ಪ್ರೈಸ್ ಜಾಸ್ತಿ ಮಾಡಲೇಬೇಕು. ಯಾಕೆಂದ್ರೆ ಹೋದ್ ಸರಿ ತುಂಬಾ ರೈತರು ನಿರಾಸೆ ಹೊಂದಿದ್ರು. ಅದು ಆಗದ್ ಬೇಡ. ಯಾಕೆ ಅಂತಂದ್ರೆ ರೈತರು ಹಸುಗಳನ್ನ ನಂಬಿ ಜೀವನ ಮಾಡ್ತಿರ್ತಾರೆ. ಇವತ್ತು ಎಷ್ಟೆಲ್ಲ ನೀವೆಲ್ಲ ಅವಕ್ಕೆ ಆರೈಕೆ ಮಾಡ್ತಿರ್ತೀರಿ, ಮಕ್ಕಳಿಗಿಂತ ಹೆಚ್ಚಾಗಿ ನೀವು ಹಸುಗಳನ್ನ ಆರೈಕೆ ಮಾಡ್ತಿರ್ತೀರಿ. ಎಷ್ಟು ನಿಗಾ ಇರಬೇಕು ಅಂತಂದ್ರೆ ಅವು ಏನಾದ್ರೂ ಸ್ವಲ್ಪ ಆಯಾ ತಪ್ಪಿ ಹೋದ್ರೂ ಸಹ ತುಂಬಾ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳೋ ಅಂತ ಪರಿಸ್ಥಿತಿಗೆ ರೈತ ಬರ್ತಾರೆ. ಆ ನಿಟ್ಟಲ್ಲಿ ಇವತ್ತು ನಾವು ಸಹ ಅದನ್ನ ಮಾಡಲೇಬೇಕು ಅಂತೇಳಿ ಗುರಿ ಇಟ್ಕೊಂಡು ಮಾಡಿದೋ. ಈ ಕಾರ್ಯಕ್ರಮಕ್ಕೂ ಸಹ ದರ್ಶನ್ ಪುಟ್ಟಣ್ಣರು ಬರಬೇಕಾದ್ರು, ಅವರ ಕಾರಣಾಂತರಗಳಿಂದ ಅವರು ಫಾರಿನ್ಗೆ ಹೋಗೋ ಸಂಭವ ಬಂತು. ಆ ನಿಟ್ಟಿನಲ್ಲಿ ನಾನೇ ಹೋಗಿ ಬರ್ತೇನೆ. ಮೊನ್ನೆ ನಾನು ಒಂದು ಪೋಸ್ಟ್ ನೋಡ್ತಾ ಇದ್ದೆ. ಈಗ ವರ್ತೂರ್ ಸಂತೋಷ್ ರವರು ಒಂದು ಹೇಳಿಕೆ ಕೊಡ್ತಿದ್ರು, ರೈತರು ಸಹ ಒಬ್ಬ IAS ಅಧಿಕಾರಿ ಅಂತ ಹೇಳ್ದ. ಯಾಕೆ ಅಂತಂದ್ರೆ ಇವತ್ತು ದೇಶದ ಬೆನ್ನೆಲುಬು ಅಂತ ನಾವು ರೈತರನ್ನ ಕರಿತೀವಿ. ಇವತ್ತು ಹೋದ ವರ್ಷ ಇದ್ದಿದ್ದ ಭತ್ತದ ಬೆಳೆ ಇವತ್ತು ಬೆಲೆ ಇವತ್ತು ಇಲ್ಲ. ಹೋದ ವರ್ಷ 2,500 3,000 ಸಣ್ಣ ಭತ್ತ ಇತ್ತು, ಈಗ ತಾಳೆ ರೇಟ್ ಬಿದ್ದೋಗಿದೆ. ಆದ್ರೆ ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್ ಅಂತ ಹೇಳಿ IAS ಅಂತ ಹೇಳ್ಬಿಟ್ಟು ಮನೆ ಮುಂದೆ ಬೋರ್ಡ್ ಹಾಕೊಂಡಿರಿ ಅಂತ ಹೇಳ್ಬಿಟ್ಟು ಪ್ರತಿ ರೈತರಿಗೂ ಅವನು ಮನವಿ ಮಾಡುತ್ತಲ್ಲ, ಅದಕ್ಕೂ ನಾನು ನಿಜಕ್ಕೂ ತುಂಬಾ ಸ್ವಾಗತ ಮಾಡ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ರಾಹುಲ್ ಗೌಡರವರು ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮ ಬನ್ನೂರು ಗ್ರಾಮದಲ್ಲಿ ಒಂದು ಆಯುರ್ವೇದಿಕ್ ಕಾರ್ಯಕ್ರಮ ಇರ್ಬೋದು, ಆರೋಗ್ಯ ಇದು ಇರ್ಬೋದು. ಮೊನ್ನೆ ಈ ರೀಸೆಂಟ್ ಅಲ್ಲೇ ಸಹ ಒಂದು 100 ಎತ್ತುಗಳನ್ನ ಅವರು ಫ್ರೀಯಾಗಿ ಕೊಟ್ಟುವಂದಾಗ ತುಂಬಾ ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಬನ್ನೂರಮ್ಮ ಸಹ ಅವರಿಗೆ ತುಂಬಾ ಆಯಸ್ಸು ಆರೋಗ್ಯ ಆಗಿದೆ. ಯಾಕೆಂತಂದ್ರೆ ಅವ್ರ ಅಪ್ಪನ ಹೆಸರನ್ನ ರಾಹುಲ್ ಗೌಡನ ರಮೇಶನ್ ಮಗ ರಾಹುಲ್ ಗೌಡ ಅಂತ ಹೇಳ್ತಾರೆ. ಈಗ ಆ ರೀತಿ ಅವನು ರಾಹುಲ್ ಗೌಡ ತಮ್ಮ ಮನೆ ಮಾತಾಗಿದ್ದಾನೆ. ಅವನಿಗೆ ಒಳ್ಳೇದಾಗ್ಲಿ. ಮತ್ತೆ ಈ ಸಂದರ್ಭದಲ್ಲಿ ಈ ಜಾತ್ರೆಯಲ್ಲಿ ನೀವು ಹಳ್ಳಿಕಾಲ್ ತಳಿಗಳು ಮತ್ತೆ ಇತರ ಸ್ಪರ್ಧೆಯಲ್ಲಿ ಹೊಂದಿರುವ ರೈತರಿಗೂ ಬಂದು ಇಲ್ಲಿ ಸ್ಪರ್ಧೆಯನ್ನ ಭಾಗವಹಿಸಿ ನೀವು ಗೆದ್ದಿದ್ದೀರಿ. ಗೆದ್ದವರು ಇದ್ದೇನೆ, ಸೋತವರು ಕುಗ್ತೇನೆ. ಮಾಡುವವನು ರೂಢಿಯೊಳಗ ಉತ್ತಮನು ಅಂತ ಹೇಳಿ ನಮ್ ಕಡೆ ಹೇಳ್ತಾರೆ. ಮಾಡೋದಿಕ್ಕಿನ್ನ ಆಡೋದಿಕ್ಕಿನ್ನ ಹೆಚ್ಚಾಗಿ ನಾವು ಮಾತಾಡ್ ತೋರ್ಸೋಣ ಅಂತ ಹೇಳ್ತಾ ಇವತ್ತು ಹೇಳ್ತಿದ್ದಾರೆ ಎಲ್ಲಾರು ಡಾಕ್ಟರ್ ರಾಹುಲ್ ಗೌಡ ಇಲ್ಲಿ ಶ್ರಮ ಪಟ್ಟಿದ್ದಾರೆ ಅಂತ. ಇದು ನನ್ನ ಒಬ್ಬನ ಕೈಲಾಗಿರೋ ಕೆಲಸ ಅಲ್ಲ,
ಸರ್ವಜ್ಞನವರು ಒಂದ್ ಕಡೆ ಹೇಳ್ತಾರೆ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳಿ. ಇದಕ್ಕೆ ಹಿಂದೆ ನಿಂತು ಪ್ರತಿಯೊಂದನ್ನು ಜವಾಬ್ದಾರಿಯನ್ನ ತಗೊಂಡು ನಮ್ಗೆ ಇವತ್ತು ಸಪೋರ್ಟ್ ಅನ್ನ ಮಾಡಿದವರು ನಮ್ಮ MP ಸುನೀಲ್ ಬೋಸ್ ಸರ್. ಒಂದೇ ಒಂದ್ ಮಾತು ಹೇಳಿದ್ರು, ಇವತ್ತು ಹಣ ಬನ್ನೂರಿನ ಜಾತ್ರೆ ನಿಂತೋಗೈತೆ, ನಾವು ಮಾಡದ ಅಂತ ಹೇಳಿದ ತಕ್ಷಣ ಇಲ್ಲ ರಾಹುಲ್ ಇದನ್ನ ಮಾಡಿ ರೈತರ ಪರವಾಗಿ ಒಂದು ಒಳ್ಳೆ ಕಾರ್ಯ ಆಗ್ತದೆ ಅಂತ ಹೇಳಿ ಅವರೇ ಸಹ ಬಹುಮಾನಕ್ಕೂ ಕೊಡೋದಿಕ್ಕೂ ಸಹ ನಾನೇ ಬರ್ತೀನಿ ಅಂತ ಹೇಳಿ ಎಲ್ಲಾ ಕೆಲಸವನ್ನ ಬದಿಗಿಟ್ಟು ಇವತ್ತು ಬಂದಿದ್ದಾರೆ. ಅವರಿಗೆ ತುಂಬಾ ಹೃದಯದ ಸ್ವಾಗತವನ್ನ ಕೊಡ್ತಾ, ಅದೇ ರೀತಿ ಪುಷ್ಪಾ ಮೇಡಮ್ ಸಹ ಸುತ್ತೂರಲ್ಲಿ ಸಿಕ್ಕಿ ಇಲ್ಲ ಬನ್ನೂರು ಜಾತ್ರೆಯನ್ನ ನಾವು ಮಾಡೋಣ ಅಂತ ಹೇಳಿ ಅವರು ಸಹ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಯಾವುದೇ ಒಂದು ಜಾತ್ರೆಯಲ್ಲಿ ಮೋಜು ಮಸ್ತಿಗಾಗಿ ಮಾಡೋದಿಲ್ಲ, ಕೃಷಿಗೆ ಪೂರಕವಾಗಿ ಜಾನುವಾರುಗಳ ವಿನಿಮಯ ನಡೀಬೇಕು. ಪ್ರತಿಯೊಂದು ಜಾತ್ರೆಯಲ್ಲಿ ಕೊಡೋದು ತಗೊಳ್ಳೋದು ಆದಾಗ ಮಾತ್ರ ಕೃಷಿ ಉಳಿತದೆ, ನಮ್ಮ ದೇಶ ಉಳಿತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರನ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಥೇಚ್ಛವಾಗಿ ಹಳ್ಳಿಕಾರ್ ಜಾಸ್ತಿ ಸಂಖ್ಯೆಯಲ್ಲಿ ಸೇರಿರೋದ್ರಿಂದ 3 ಬಹುಮಾನ ಏನಿತ್ತು ಅದನ್ನ 5 ಬಹುಮಾನಕ್ಕೆ ವಿಸ್ತರಿಸಿದೆ ಅಂತ ಹೇಳಿ ವೇದಿಕೆ ಎಲ್ಲ ಪಾಪ ನಮ್ಮ ರೈತರು ಆಗ್ಲಿಂದ ಕಾಯ್ದಿದ್ದಾರೆ, ಅವ್ರಿಗೆ ಬಹುಮಾನ ವಿತರಣೆ ಮಾಡುವಂಥದ್ದು. ಈಗಾಗಲೇ ತಮ್ಮೆಲ್ಲ ಕುರಿತು ನಮ್ಮ ಬೇಬಿ ಮಠದ ಸ್ವಾಮಿಗಳು ಅವರ ಆಶೀರ್ವಾದವನ್ನ ಮಾಡಿದ್ದಾರೆ. ಹಳ್ಳಿಕಾರರ ಬಗ್ಗೆ, ರೈತರಿಗೆ ಯಾವ ರೀತಿ ಹಸುಗಳಾದ ಜನಗಳು ಯಾವ ರೀತಿ ಸ್ನೇಹಿತರಾಗಿ ಅವ್ರ ಜೊತೆ ಇರ್ತಾರೆ ಅಂತ ಅವರು ಹೇಳಿದ್ದಾರೆ. ನಾನು 2 ಮಾತು ಹೇಳಿ ಮುಗಿಸಿ ಬಹುಮಾನ ವಿತರಣೆ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಸುಮಾರು 70% ಭಾಗದಷ್ಟು ರೈತರೇ ಇರುವಂಥದ್ದು. ತಾವೆಲ್ಲ ಒಂದು ರೈತ ಗೀತೆ ಹಾಕಿದ್ರೆ ಅದರಲ್ಲೊಂದು ಮಾತು ಬರುತ್ತೆ, ಇಲ್ಲ ಅನ್ನೋ ಒಂದು ಮಾತು ಬರುತ್ತೆ. ಆದ್ರೆ ಈಗಿನ ಪರಿಸ್ಥಿತಿ ನಾವು ಅದನ್ನು ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ನಮ್ಮ ರೈತರು ಬೆಳೆದಂತ ಬೆಳೆಗಳಿಗೆ ಯಾವ ಸರ್ಕಾರ ಕೂಡ ಬೆಂಬಲ ಬೆಲೆಗಳನ್ನ ನೀಡ್ತಾ ಇಲ್ಲ. ಅವ್ರು ಏನು ದುಡಿಮೆಗೆ ಹಣ ಖರ್ಚು ಮಾಡಿದ್ದಾರೆ, ಅದು ಆ ದುಡಿಮೆಗೆ ಆಗ್ತಂತ ಹಣನೂ ಕೂಡ ವಾಪಸ್ ಬರ್ತದ ಪರಿಸ್ಥಿತಿ ಈಗ ನಮ್ಮ ರೈತರು ಎದುರಿಸಿರುವಂತದ್ದು. ನಾವೆಲ್ಲ ಅನುಭವ ಇದೆ ಅದು. ಯಾಕಂದ್ರೆ ನೀವು 10,000 ಖರ್ಚು ಮಾಡಿದ್ರೆ ನಿಮ್ಗೆ ಅದಕ್ಕಿಂತ ಕಮ್ಮಿ ಬರುತ್ತೆ ಹೊರತು ಜಾಸ್ತಿ ಬರ್ತಕ್ಕಂಥ ಪರಿಸ್ಥಿತಿನ ರೈತರು ಎದುರಿಸ್ತಾ ಎಲ್ಲ ಜಮೀನನ್ನ ಮಾರಾಟ ಮಾಡಿ ವ್ಯವಸಾಯದಿಂದ ದೂರ ಹೋಗೋದನ್ನ ನಾವು ಕಾಣ್ತಾ ಇದ್ದೇವೆ. ಅದು ಆಗ್ಬಾರ್ದು. ಯಾಕೆಂದ್ರೆ ನಮ್ಮ ದೇಶ ಅಕ್ಕಿಯನ್ನ ಬೇರೆ ದೇಶಗಳಿಗೆ, ನಮ್ಮ ದೇಶ ಇವತ್ತು ಮುಂದೊಂದಿನ ಪರಿಸ್ಥಿತಿ ಬರಬಹುದು, ನಾವೇ ಅಕ್ಕಿಯನ್ನ ಬೇರೆ ದೇಶದಿಂದ ತರಿಸ್ಕೊಳ್ಳುವಂತ ಪರಿಸ್ಥಿತಿ ಬರಬಹುದು. ಇದಕ್ಕೆ ನಾವೆಲ್ಲ ಅವಕಾಶ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಇದಕ್ಕೆ ನಾನು ಹೇಳುವಂಥದ್ದು, ಸರ್ಕಾರಗಳು ಒಂದು ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದ್ರೆ, ಅವ್ರು ಪ್ರೋತ್ಸಾಹ ಕೊಟ್ರೆ ಯಾವುದೇ ಕ್ಷೇತ್ರ ಆಗಲಿ ರೈತರಿಗೆ. ಈಗ ನಾವು ನಿನ್ನೆ ಹಾಲು ಒಕ್ಕೂಟದವ್ರು ಕೂಡ ಬಂದಿದ್ರು, ರೈತರ ಸಮಸ್ಯೆಗಳನ್ನ ಹೇಳಿದ್ರು. ಅಂದ್ರೆ ಎಲ್ಲ ಪಾಪ ಅವರು ಕಷ್ಟಪಟ್ಟು ಬೆಳಗ್ಗೆ ಸಂಜೆ ದುಡಿಮೆ ಮಾಡಿದ್ರು ಕೂಡ ದುಡಿಮೆಗೆ ತಕ್ಕಂತ ಒಂದು ಬೆಲೆ ಸಿಗ್ತಾ ಇಲ್ಲ. ಹಾಗೇನೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಿಗುವಂತ ಕೆಲಸನ ಎಲ್ಲಾ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳು ಮಾಡ್ಲಿ. ಹಾಗೇನೆ ಇದೊಂದು ಭಾಷಣ ಮಾಡೋದು ವೇದಿಕೆ ಬೇರೆ ಇದೆ. ಈಗಾಗಲೇ ಬುದ್ಧಿಯವರೆಲ್ಲ ಕೇಳ್ಕೊಂಡು ನಮ್ಮ ಜಾತ್ರೆನೂ ಕೂಡ ಇದೇ ರೀತಿ ಯಶಸ್ವಿಯಾಗಿ 25 ವರ್ಷದಿಂದನೂ ನಡೀತಾ ಇದೆ. ಇಲ್ಲೂ ಕೂಡ ಸುಮಾರು 5-6 ದಿವಸದಿಂದ ಈ ಜಾತ್ರೆಯಲ್ಲೂ ಭಾಗವಹಿಸಿ ಆರೋಗ್ಯಕರವಾಗಿ ಎಲ್ಲ ಜಾತ್ರೆ ಮುಗಿಸಿದ್ದೀರಾ. ಮಾಲೀಕರು ಮುಂದೆ ಕೂತಿದ್ದೀರಾ. ತಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರ. ನಾವು ಕೊಡುವಂಥ 25,000 ಪ್ರೈಸು ನಿಮಗೆ ದೊಡ್ಡದು, ತುಂಬಾನೇ ಅದಕ್ಕೆ ಬೆಲೆ ಕಟ್ಟೋಕ್ಕಾಗದೇ ಇರುವಂಥ ಇದು. ಅದರಿಂದ ತಾವೆಲ್ಲ ಈಗ ವೇದಿಕೆ ಮುಂದೆ ಕೂತಿರೋ ರಾಸುಗಳ ಮಾಲೀಕರು ಅಂತ ನಾನಾದರೂ ಭಾವಿಸಿ ಹೆಚ್ಚಿಗೆ ಮಾತಾಡಲ್ಲ. ನೀವೆಲ್ಲ ಪ್ರೈಸ್ ಹಾಲು ಹಲ್ಲಿನ ವಿಭಾಗದಲ್ಲಿ ಹಾಲು ಹಲ್ಲಿನ ಹಸುಗಳಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದಂತಹ 5 ಜನರ ಹೆಸರಲ್ಲಿ ಲಿಂಗಯ್ಯ ಸನ್ ಆಫ್ ಅಂದಾನಿಗೌಡ, ಮಳವಳ್ಳಿ, ಕೋಟೆಬೀದಿಯವರು. ದಯಮಾಡಿ 234 ನಾಗೇಗೌಡ ಸನ್ ಆಫ್ ಸುಬ್ಬೇಗೌಡ, ಕೇತುಪುರ. ಸುಬ್ಬಣ್ಣ, ಚಿಕ್ಕ ಹುಚ್ಚಯ್ಯ, ಮಳವಳ್ಳಿ. ನಂಬರ್ 34 ನಾಗೇಗೌಡ ಸನ್ ಆಫ್ ಸುಬ್ಬೇಗೌಡ, ನಂಜೇಗೌಡ ದೊಡ್ಡಿ, ಮಳವಳ್ಳಿ. ನಂಬರ್ 186 ಸ್ನೇಹ, ವೈಫ್ ಆಫ್ ವಿಶ್ವ, BM, ಬನ್ನಹಳ್ಳಿ, ಶ್ರೀರಂಗಪಟ್ಟಣ. ಟೋಕನ್ ನಂಬರ್ 1 ಭೋಗಪ್ಪ ಮೇಗಳು ಕೊಬ್ಲು,
2 ವರದರಾಜು ರಾಮಯ್ಯ ನೇರ್ಲಿಕೆರೆ. ಟೋಕನ್ ನಂಬರ್ 200. ಮುಂದಿನ ವಿಭಾಗ 4 ಹಂತಿನ ವಿಭಾಗದಲ್ಲಿ ಗೌರವಕ್ಕೆ ಪಾತ್ರರಾಗಿರುವ ಲೋಕೇಶ್ ಸನ್ ಆಫ್ ರಾಜೇಗೌಡ ದೊಡ್ಡ ಹೆಲಚಿಗೆರೆ, ಮಂಜು ಸನ್ ಆಫ್ ಮೊಗಣ್ಣೇಗೌಡ ಬೋಕರಕೆರೆ, ನಟರಾಜ್ ಸನ್ ಆಫ್ ಸಿದ್ದೇಗೌಡ ಬನ್ನೂರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಯುತ ಮೂರ್ತಿರವರು ಪುರಸಭಾ ಸದಸ್ಯರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬನ್ನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುನವರ್ ಪಾಷಾ. ದಯಮಾಡಿ ಈ ಕಡೆ ಗಮನ ಕೊಡಿ. 6 ಹಲ್ಲಿನ ಹಸುಗಳ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿರುವಂತಹ 5 ಜನ ರೈತ ಬಂಧುಗಳು. ಮಣಿ ಮಹಾದೇವ ಟಿಸಿಹಳ್ಳಿ, ಟೋಕನ್ ನಂಬರ್ 256. ಟೋಕನ್ ನಂಬರ್ 199 ಶಿವಣ್ಣ ಕಳ್ಳಿಪುರ. 178 ಟೋಕನ್ ನಂಬರ್ ಕುಶ. ದಯಮಾಡಿ ಗೌರವ ನೀಡುವವರು ಸ್ವಲ್ಪ ಜಾಗೃತ ಅವರು ಫೋಟೋ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ.